ಸೊ ನಮ್ಮ ಕೂದಲು ಉದ್ದ ಬೆಳೆಯುತ್ತೆ, ನಮ್ಮ ಕೂದಲು ಫ್ರಿಜಿ ಇರೋಂಥದ್ದನ್ನು ಇದು ಸರಿ ಮಾಡುತ್ತೆ, ನಮ್ಮ ಸ್ಕ್ಯಾಲ್ಪ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ, ನಮ್ಮ ಕೂದಲಿಗೆ ಒಂದು ಒಳ್ಳೆ ಶೈನ್ ಕೊಡುತ್ತೆ, ಸಾಫ್ಟ್ ಆಗುತ್ತೆ. ಯಾಕೆ ಮಾಡಬಾರ್ದು? ತುಂಬ ಸುಲಭ ಇದೆ ಡಿಯರ್ಸ್, ಯಾರು ಬೇಕಾದರೂ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ, ತುಂಬ ಸುಲಭ ಡಿಯರ್ಸ್. ಸೊ ಖಂಡಿತ ಇದನ್ನು ಮಾಡ್ಕೊಳ್ಳಿ. ಕೆಮಿಕಲ್ ಫ್ರೀ ಆಗಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋಂಥ ನಮ್ಮ ಹೇರ್ ಟಾನಿಕ್ ಇದು. ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದು ಹೇರ್ ಸ್ಪ್ರೇನ ಕಲ್ತ್ಕೊಳ್ಳೋಣ. ತುಂಬ ಒಂದು ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು. ಯಾರಿಗೆಲ್ಲ ಕೂದಲು ಉದುರ್ತಾ ಇದೆ, ಒಂಥರ ಫ್ರಿಜಿ ಥರ ಇದೆ, ಡ್ರೈನೆಸ್ ಇದೆ, ಕೂದಲು ಎಷ್ಟು ಇದು ಮಾಡಿದ್ರು ಅದರಲ್ಲಿ ಗ್ರೋತ್ ಇಲ್ಲ ಅನ್ನೋರು ಇವತ್ತಿನ ಈ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ. ಸೊ ಆಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಡಿಯರ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ತುಂಬ ಸುಲಭ, ಯಾರು ಬೇಕಾದರೂ ಮಾಡ್ಕೋಬೋದು. ಇದನ್ನು ಯಾವ ರೀತಿ ಸ್ಟೋರ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಮಗೆ ಈ ರೀತಿಯಾದ ಅಕ್ಕಿ ಬೇಕು. ಇದರಲ್ಲಿ ನೀವು ರೇಷನ್ ಅಕ್ಕಿ ಕೂಡ ತೊಗೊಳ್ಬೋದು, ಇಲ್ಲ ಈ ರೀತಿ ನಾವು ಊಟಕ್ಕೆ ಬಳಸುವಂಥ ಯಾವುದಾದ್ರೂ ಅಕ್ಕಿಯನ್ನು ಕೂಡ ನೀವು ತೊಗೊಳ್ಬೋದು. ಇದಕ್ಕೆ ನಾವೀಗ 2 ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ನಾವು ಚೆನ್ನಾಗಿ ವಾಶ್ ಮಾಡಿ ರಾತ್ರಿ ನಾವು ನೆನೆ ಹಾಕಿ ಇಟ್ಬಿಡಬೇಕು. 1 ಗ್ಲಾಸ್ ನೀರು ಅಥವಾ 1 ಕಪ್ ನೀರಿಗೆ 1ರಿಂದ 2 ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ನೀವು ಚೆನ್ನಾಗಿ ವಾಶ್ ಮಾಡಿ ನಂತರ ನಾವು ನೆನೆ ಹಾಕಿ ಇಟ್ಬಿಡಬೇಕು. ಏನಿಲ್ಲ ಅಂದ್ರೂ ಒಂದು 5ರಿಂದ 6 ಗಂಟೆಗಳ ಕಾಲ ನಮಗೆ ಈ ಅಕ್ಕಿ ಚೆನ್ನಾಗಿ ನೆನಿಬೇಕು ಡಿಯರ್ಸ್. ಸೊ ನಾನು ಇದನ್ನು ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ. ಸೊ ರಾತ್ರಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ನೋಡಿ, ರಾತ್ರಿನೇ ಇದನ್ನು ನಾನು ನೆನೆ ಹಾಕ್ಕೊಂಡಿದ್ದೀನಿ. ಈಗ ಈ ನೀರನ್ನು ನಾವು ಶೋಧಿಸ್ಕೊಳ್ಳೋಣ. ಈ ರೀತಿಯಾಗಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ಈ ಅಕ್ಕಿಯನ್ನು ನಾವು ಬಿಸಾಕೋದು ಬೇಡ ಡಿಯರ್ಸ್. ಇದನ್ನು ನೀವು ಆರಾಮಾಗಿ ಮುಖಕ್ಕೂ ಯೂಸ್ ಮಾಡ್ಬೋದು. ಮಿಕ್ಸಿ ಮಾಡ್ಕೊಂಡು ಇದರ ಒಂದು ಪೇಸ್ಟಿಗೆ ನೀವು ಅಲೋವೆರಾ ಜೆಲ್ಲನ್ನು ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಂಡು ಕೂಡ ಫೇಸಿಗೆ ಅಪ್ಲೈ ಮಾಡ್ಬೋದು. ಇಲ್ಲ ನಾವು ಇದನ್ನು ಊಟಕ್ಕೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಸ್ಟ್ರೈನ್ ಮಾಡಿಟ್ಟಿರೋಂಥ ನೀರನ್ನು ಏನಿಲ್ಲ ಅಂದರೂ ನಾವು 12ರಿಂದ 24 ಗಂಟೆಗಳ ಕಾಲ ಇದನ್ನು ಕ್ಲೋಸ್ ಮಾಡಿ ಹಾಗೆ ಇಟ್ಬಿಡ್ಬೇಕು ಡಿಯರ್ಸ್. ಇದರಿಂದ ನಮಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಈ ಒಂದು ರೈಸ್ ನೀರಿಂದ ಸ್ವಲ್ಪ ಲೈಟಾಗಿ ಫರ್ಮೆಂಟ್ ಆಗುತ್ತೆ ಈ ನೀರನ್ನು ನಾವು ಸ್ಪ್ರೇಗೆ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಶೈನ್ ಬರುತ್ತೆ, ಸಾಫ್ಟ್ ಆಗುತ್ತೆ, ಮತ್ತು ನಮ್ಮ ಒಂದು ಕೂದಲಲ್ಲಿ ಜೀವ ಇಲ್ದಿರೋ ಥರ, ಮತ್ತು ಈ ಸಿಕ್ ಆಗ್ತಾ ಇರುತ್ತಲ್ಲ ಕೂದಲುಗಳು ಒಂದಕ್ಕೊಂದು ಸಿಕ್ ಹಾಕೊಳ್ತಾ ಇರುತ್ತೆ. ಸೊ ಅದೆಲ್ಲ ಇದರಿಂದ ಸರಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ಇದು ನಮಗೆ ಹೇರ್ ಟಾನಿಕ್ ಅಂತಲೇ ಹೇಳ್ಬೋದು ಡಿಯರ್ಸ್. ಸೊ ಇವತ್ತಿನ ಈ ಹೇರ್ ಟಾನಿಕನ್ನು ಮಾಡೋದನ್ನು ನೋಡೋಣ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನನ್ನ ಚಾನಲ್ನಲ್ಲಿ ನಾನು ತರ್ತಾ ಇರ್ತೀನಿ. ಸೊ ಇದನ್ನು ಸೋಕ್ ಆಗಲಿಕ್ಕೆ ಬಿಟ್ಬಿಡೋಣ ಡಿಯರ್ಸ್. ಸೊ ನೆಕ್ಸ್ಟ್ ಡೇ ನೋಡೋಣ. ಇದು ನೋಡ್ತಾ ಇದ್ದೀರಲ್ಲ, ನಮ್ಮ ಒಂದು ಈ ಫರ್ಮೆಂಟೆಡ್ ರೈಸ್ ವಾಟರು ರೆಡಿಯಾಗಿದೆ. ಸೊ ಈಗ ನಾವು ಇವತ್ತು ಈ ಸ್ಪ್ರೇನ ಮಾಡ್ಕೊಳ್ಬೋದು. ಇದನ್ನು ಒಂದು ಸೈಡಲ್ಲಿ ಇಟ್ಬಿಡೋಣ ಡಿಯರ್ಸ್. ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಮೆಂತ್ಯ ಕಾಳಂತೂ ಹೇರ್ಸಿಗೆ ಆಗ್ಬೋದು, ನಮ್ಮ ಹೊಟ್ಟೆಗೆ ಹಾಕ್ಬೋದು, ನಮ್ಮ ಒಂದು ಗಟ್ ಹೆಲ್ತಿಗೂ ಕೂಡ ತುಂಬ ಒಂದು ಒಳ್ಳೆ ಇಂಗ್ರೀಡಿಯೆಂಟು ಡಿಯರ್ಸ್. ಈ ಒಂದು ಮೆಂತ್ಯ ಕಾಳನ್ನು ನೀವು ರಾತ್ರಿ ಹೊತ್ತು ನೆನೆ ಹಾಕಿ 1 ಗ್ಲಾಸ್ ನೀರಿನಲ್ಲಿ ನೀವು ಹಾಗೇ ಬೆಳಗ್ಗೆ ಎದ್ದು ಕುಡಿತಾ ಬರೋದ್ರಿಂದ ನಿಮಗೆ ಒಂದು ಒಳ್ಳೆ ಹೆಲ್ತ್ ಬೆನಿಫಿಟ್ ಕೂಡ ಸಿಗ್ತಾ ಇರುತ್ತೆ. ಸೊ ನೀವು ಇದನ್ನು ಮರೀದಲ್ಲೇ ಮಾಡಿ. ಅದರಲ್ಲೂ ಲೇಡೀಸು, ಇದರಿಂದ ನಮಗೆ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ನಮ್ಮ ಲೇಡೀಸಿಗೆ. ಸೊ ಹಾಗಾಗಿ ಮೆಂತ್ಯ ಕಾಳನ್ನು ರಾತ್ರಿ ಹೊತ್ತು ನೆನೆ ಹಾಕಿ, ಇಲ್ಲಪ್ಪ ದಿನ ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಮೆಂತ್ಯ ಕಾಳನ್ನು ಪುಡಿ ಮಾಡಿ ಇಟ್ಕೊಂಡು, ನಾನು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಅಂತ. ಸೊ ನಾನು ಮೆಂತ್ಯ ಪುಡಿಯನ್ನು ಮಾಡಿಕೊಂಡು ಸ್ಟ್ರೈನ್ ಮಾಡಿಕೊಂಡು ಬೆಳಗ್ಗೆ ಎದ್ದು 1 ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಪುಡಿಯನ್ನು ಹಾಕ್ಕೊಂಡು ಡೈಲಿ ನಾನು ಕುಡಿತೀನಿ ಡಿಯರ್ಸ್. ಸೊ ಅದರ ಒಂದು ಈ ಸ್ಟ್ರೈನ್ ಮಾಡಿ ಉಳಿದಿರೋಂಥ ರವೆ ಇದೆಯಲ್ಲ, ನಾನು ಇವಾಗ ಆ ರವೆಗಳನ್ನು ವೇಸ್ಟ್ ಮಾಡ್ದಲೇ ಈ ಒಂದು DIYಸ್ಗಳಿಗೆ ನಾನು ಯೂಸ್ ಮಾಡ್ತಾ ಇರ್ತೀನಿ. ಈಗ ನಾವು ವಿಡಿಯೋಗೆ ಬಂದ್ಬಿಡೋಣ. ಮೆಂತ್ಯ ಕಾಳನ್ನು ಅಂದರೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ನೀವು ರಾತ್ರಿ 1 ಗ್ಲಾಸ್ ನೀರಿಗೆ ನೆನೆ ಹಾಕಿ ಇಟ್ಬಿಡಿ ಡಿಯರ್ಸ್. ಇಲ್ಲಿ ಏನಿಲ್ಲ ಅಂದ್ರೂ ಇದು ಅಷ್ಟೇ 5ರಿಂದ 6 ಗಂಟೆಗಳ ಕಾಲ ನೆನಿಬೇಕು. ಮೆಂತ್ಯ ನೀರಲ್ಲಿ ಏನು ಬೆನಿಫಿಟ್ಟು ಅನ್ನೋದಾದರೆ, ಮೆಂತ್ಯ ನೀರನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ಡ್ರೈ ಹೇರ್ಗೆ ಸಪೋರ್ಟ್ ಸಿಗುತ್ತೆ. ಅಂದರೆ ನಮ್ಮ ಕೂದಲಲ್ಲಿ ಜೀವ ಇಲ್ದಿರೋ ರೀತಿ, ಒಣಗಿರೋ ರೀತಿ ಇರುತ್ತಲ್ಲ, ಅದು ಕೂಡ ಇದರಲ್ಲಿ ಕವರ್ ಆಗುತ್ತೆ. ಇದರಿಂದನೂ ಕೂಡ ನಮ್ಮ ಕೂದಲು ಸಾಫ್ಟ್ ಆಗುತ್ತೆ, ಮತ್ತು ನಮ್ಮ ಸ್ಕ್ಯಾಲ್ಪ್, ತಲೆ ಬುರುಡಿಗೆ ನಮಗೆ ನರಿಶ್ಮೆಂಟ್ ಸಿಗ್ತಿರುವಂಥ ಫೀಲ್ ಆಗುತ್ತೆ. ಸೊ ಹಾಗಾಗಿ ದಿನ ಮೆಂತ್ಯ ಕಾಳುಗಳನ್ನು ರುಬ್ಬಿ ಮಾಡಿ ಹೇರ್ಸಿಗೆಲ್ಲ ದಿನ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಸ್ಪ್ರೇನ ನೀವು ಮಾಡಿ ಇಟ್ಕೊಂಡ್ರೆ ನಿಮ್ಮ ಕೂದಲಿನ ಹೆಲ್ತು ತುಂಬ ಚೆನ್ನಾಗಾಗುತ್ತೆ ಡಿಯರ್ಸ್. ಆದರೆ ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡಬೇಕು. ಸೊ ನಾನು ಇದನ್ನು ರಾತ್ರಿನೇ ನೆನೆ ಹಾಕಿ ಇಟ್ಕೊಂಡಿದ್ದೆ. ಸೊ ಮೆಂತ್ಯ ರವೆನ ನಾನು ನೋಡಿ ಈ ರೀತಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಈ ನೀರನ್ನು ಕೂಡ ನಾವು ಸ್ಟ್ರೈನ್ ಮಾಡ್ಕೊಂಬಿಡೋಣ. ಇದನ್ನು ನೀವು ಬೇಕಿದ್ದರೆ ಡಿಯರ್ಸ್, ಈ ಮೆಂತ್ಯ ನೀರನ್ನು ನೀವು 10 ನಿಮಿಷ ಸಪ್ರೇಟಾಗಿ ಬಾಯ್ಲ್ ಮಾಡಿ ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ನಾನು ಇದನ್ನು ಹಾಗೇ ಹಾಕ್ಕೊಳ್ತಾ ಇದ್ದೀನಿ. ಬಾಯ್ಲ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಒಂದು
ಗುಡ್ ಎಫೆಕ್ಟ್ ಸಿಗುತ್ತೆ. ಬಾಯ್ಲ್ ಮಾಡಿ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಡಿಯರ್ಸ್. ಈ ರೀತಿ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಂಬಿಡೋಣ. ನೀವು ಮೆಂತ್ಯ ಕಾಳನ್ನು ನೆನೆ ಹಾಕ್ಕೊಂಡ್ರೆ ಬೇಗ ಸ್ಟ್ರೈನ್ ಮಾಡ್ಕೊಳ್ಬೋದು. ಮೆಂತ್ಯ ಕಾಳಿನ ನೀರು, ಅಕ್ಕಿಯ ಫರ್ಮೆಂಟೆಡ್ ನೀರು ಇವೆರಡನ್ನು ನಾವು ಸೇರಿಸ್ಕೊಂಡಿದ್ದೀವಿ, ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ನಾವು ಇನ್ನೂ ಒಂದು ಒಳ್ಳೆ ಔಷಧಿ ಗುಣಗಳಿರೋ ಅಂಥ ಇಂಗ್ರೀಡಿಯೆಂಟನ್ನು ಸೇರಿಸ್ಕೊಳ್ಳೋಣ. ಅಲೋವೆರಾ ಲೀಫ್ ಡಿಯರ್ಸ್. ಇದು ನಮ್ಮ ಸ್ಕಿನ್ನಿಗಾಗ್ಬೋದು, ಹೇರಿಗಾಗ್ಬೋದು, ಎಲ್ಲದಕ್ಕೂ ತುಂಬ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ನಾನು ಇದನ್ನು ಕಟ್ ಮಾಡಿ ಯೂಸ್ ಮಾಡ್ಕೊಳ್ತಾನೆ ಇದ್ದೆ. ಇದನ್ನು ನೀವು ಒಂದು ಲೀಫನ್ನು ತೆಗೆದುಬಿಟ್ಟು ನೀವು ಫೇಸ್ ಕೂಡ ಹಾಗೆ ಅಪ್ಲೈ ಮಾಡ್ಬೋದು. ಇದನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹೀಗೆ ಇಟ್ಬಿಟ್ರೆ ನೀವು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಡಿಯರ್ಸ್. ಅದರಲ್ಲೆಲ್ಲ ಎಲ್ಲೋ ಅಂಶ ಇರುತ್ತೆ. ಅದು ಹೋದ ನಂತರ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಮಿಕ್ಕಿದ್ದನ್ನು ನೀವು ಒಂದು ಗ್ಲಾಸ್ ನೀರಿನೆಲ್ಲ ಹಾಕಿ ಇಟ್ಬಿಟ್ರೆ ನಿಮಗೆ ತುಂಬ ದಿನಗಳ ತನಕ ಯೂಸ್ ಮಾಡ್ಕೊಳ್ಬೋದು. ಈಗ ಇದರ ಜೆಲ್ಲನ್ನು ತಗೊಬಿಡೋಣ. ಈ ರೀತಿ ಸ್ಪೂನಲ್ಲಿ ಕೂಡ ತೊಗೊಳ್ಬೋದು, ಇಲ್ಲ ನೀವು ಕಟ್ ಮಾಡಿ ಕೂಡ ತೊಗೊಬೋದು. ಒಳ್ಳೆ ಔಷಧೀಯ ಗುಣಗಳಿದೆ ಡಿಯರ್ಸ್. ಇದನ್ನು ನೀವು ಮಿಕ್ಸಿ ಮಾಡಿಕೊಂಡು ಇದನ್ನು ಐಸ್ ಕ್ಯೂಬ್ ಮಾಡಿಕೊಂಡು ನೀವು ಒಂದು ಬಟ್ಟೆಯಲ್ಲಿ ಸುತ್ತಕೊಂಡು ಇದನ್ನು ನೀವು ಫೇಸಿಗೆ ಒಂದು 5 ನಿಮಿಷ ಇದನ್ನು ಫೇಸಿಗೆ ನೀವು ಐಸ್ ಕ್ಯೂಬ್ ರೀತಿ ಯೂಸ್ ಮಾಡ್ಕೊಳ್ಬೋದು. ತುಂಬ ರಿಲ್ಯಾಕ್ಸಿಂಗ್ ಆಗುತ್ತೆ, ನಮ್ಮ ಸ್ಕಿನ್ನು ಸೂತಿಂಗ್ ಆಗುತ್ತೆ. ಇದರಿಂದ ನಮ್ಮ ಹೇರ್ಸಿಗೆ ಏನು ಬೆನಿಫಿಟ್ ಅಂದರೆ ನಮ್ಮ ಒಂದು ಸ್ಕ್ಯಾಲ್ಪ್ ಸೂತಿಂಗ್ ಆಗುತ್ತೆ, ಹೈಡ್ರೇಷನ್ ಸಿಗುತ್ತೆ, ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಶೈನಿ ಆಗುತ್ತೆ ಡಿಯರ್ಸ್. ಸೊ ಡಿಯರ್ಸ್ ನೋಡ್ತಾ ಇದ್ರಲ್ಲ, ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ದಪ್ಪಕ್ಕಿದ್ರೆ ನೀವು ಅರ್ಧ ಹಾಕ್ಕೊಳ್ಳಿ, ಸಣ್ಣ ಇದ್ದರೆ ಒಂದನ್ನು ಸೇರಿಸ್ಕೋಬೋದು. ಈಗ ನಾವು ಇದೇ ನೀರಿಗೆ ಸ್ಟ್ರೈನ್ ಮಾಡ್ಕೊಂಡ್ಬಿಡೋಣ. ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಈಗಂತೂ ತುಂಬಾ ಕೂದಲು ಉದುರ್ತಾ ಇದೆ ಡಿಯರ್ಸ್. ಪ್ರತಿಯೊಬ್ಬರಿಗೂ ಕೂದಲು ಉದುರುವಂಥ ಸಮಸ್ಯೆ ಜಾಸ್ತಿ ಆಗಿದೆ. ಈ ರೀತಿ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಳ್ಳಿ. ಅಕ್ಕಿಯ ಫರ್ಮೆಂಟೆಡ್ ನೀರಿದೆ ಮತ್ತು ಮೆಂತ್ಯ ಕಾಳಿನ ನೀರಿದೆ. ಮೆಂತ್ಯ ಕಾಳು ನೀರನ್ನು ನೀವು ಒಂದು 10 ನಿಮಿಷ ಬಿಸಿ ಮಾಡಿಕೊಂಡು ಇದಕ್ಕೆ ತಣ್ಣಗೆ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಬೋದು ಡಿಯರ್ಸ್. ನಾನು ಇದನ್ನು ಹಾಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಅಲೋವೆರಾ ಜೆಲ್ಲು, ಅಲೋವೆರಾ ಲೀಫನ್ನು ಫ್ರೆಶ್ ಆಗಿರುವಂಥದ್ದು ತೆಕ್ಕೊಂಡು ಇನ್ನೂ ಇದೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೂದಲು ತುಂಬ ಉದುರ್ತಾ ಇದ್ದರೆ ಈ ಒಂದು ನೀರನ್ನು ತಲೆಗೆ ಹಚ್ಚಿ ಡಿಯರ್ಸ್. ಇದರಿಂದ ನಿಮ್ಮ ಒಂದು ಕೂದಲು ಎಷ್ಟು ಉದ್ದ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನೀವೇ ನಿಮ್ಮ ಕಣ್ಣಾರೆ ನೋಡ್ಬೋದು, ನೀವೇ ನಂಬೋದಿಲ್ಲ, ಅಷ್ಟು ಚೆನ್ನಾಗಿ ಕೂದಲು ಇದರಿಂದ ಗ್ರೋತ್ ಆಗುತ್ತೆ. ಕೂದಲು ಉದುರೋದು ನಿಲ್ಲುತ್ತೆ, ನಮ್ಮ ಒಂದು ಹೇರ್ ಸ್ಕ್ಯಾಲ್ಪ್ ಕೂಡ ಹೆಲ್ದಿ ಆಗುತ್ತೆ ಡಿಯರ್ಸ್. ನೆಕ್ಸ್ಟ್ ಇಂಗ್ರೀಡಿಯೆಂಟು ನಮಗೆ ರೋಸ್ಮೆರಿ ಬೇಕಾಗುತ್ತೆ. ಇದು ಒಂದು ನಮ್ಮ ಸ್ಕ್ಯಾಲ್ಪ್ ಹೆಲ್ತ್ನ ತುಂಬ ಚೆನ್ನಾಗಿ ಮಾಡುತ್ತೆ ಡಿಯರ್ಸ್. ಹೆಲ್ದಿ ಹೇರ್ ರುಟೀನ್ ಬೇಕು ನಿಮಗೆ ಅಂದರೆ ಆ ಒಂದು ರುಟೀನ್ನಲ್ಲಿ ನೀವು ಈ ಒಂದು ರೋಸ್ಮೆರಿಯನ್ನು ಆ್ಯಡ್ ಮಾಡಲೇಬೇಕು ಡಿಯರ್ಸ್. ಇದನ್ನು ನೀವು ಸ್ಕಿಪ್ ಮಾಡಬೇಡಿ. ಸೊ ಇದನ್ನು ಎಷ್ಟು ಹಾಕ್ಕೊಳ್ಬೇಕು ಹೇಗೆ ಅಂತ ಹೇಳ್ತೀನಿ. 2 ಟೇಬಲ್ ಸ್ಪೂನಷ್ಟು ನಾವು ರೋಸ್ಮೆರಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನಿಮಗೆ ಇದು ರೋಸ್ಮೆರಿಯ ಗಿಡಗಳು ಕೂಡ ನಿಮಗೆ ನರ್ಸರಿಯಲ್ಲಿ ಅವೈಲೇಬಲ್ ಇದೆ ಡಿಯರ್ಸ್. ನೀವು ಅಲ್ಲೇ ಮನೆ ಹತ್ತಿರ ಎಲ್ಲಾದರೂ ಗಿಡ ಸಿಕ್ತಿದ್ರೆ, ನಿಮಗೆ ಜಾಗ ಇದ್ದರೆ ಅಥವಾ ಪಾಟ್ಗಳಲ್ಲಿ ಸಣ್ಣ ಜಾಗ ಇದ್ದರೂ ಪರವಾಗಿಲ್ಲ, ಅಲೋವೆರಾ ಮತ್ತು ರೋಸ್ಮೆರಿ ಇದನ್ನು ಹಾಕ್ಕೊಳ್ಳಿ. ತುಂಬ ಒಂದು ಯೂಸ್ಫುಲ್, ನಮ್ಮ ಸ್ಕಿನ್ನಿಗಾಗ್ಬೋದು, ನಮ್ಮ ಹೇರಿಗಾಗ್ಬೋದು. ಅಲೋವೆರಾ ಸ್ಕಿನ್ನು ಹೇರು ಎರಡಕ್ಕೂ ಆಗುತ್ತೆ. ರೋಸ್ಮೆರಿ ನಮಗೆ ಹೇರ್ಸಿಗೆ ತುಂಬ ಒಂದು ಒಳ್ಳೆ ಇಂಗ್ರೀಡಿಯೆಂಟು. ಈಗ ಇದಕ್ಕೆ ನಾವು 1 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಇದನ್ನು ಬೇಕಿದ್ರೆ ನೀವು ರಾತ್ರಿನೇ ನೆನೆ ಹಾಕ್ಕೊಳ್ಬೋದು. ಸೊ ನಾವು ಇದನ್ನು ಬಿಸಿ ಮಾಡೋದ್ರಿಂದ ನೆನೆ ಹಾಕದೇ ಇದ್ದರೂ ಪರವಾಗಿಲ್ಲ. ಇದನ್ನು 10 ನಿಮಿಷ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಕಡಿಮೆ ಉರಿಯಲ್ಲಿ ಡಿಯರ್ಸ್. ಸೊ ಇದು 10 ನಿಮಿಷ ಚೆನ್ನಾಗಿ ಕುದೀಲಿ. ನೋಡ್ತಾ ಇದ್ದೀರಲ್ಲ ಡಿಯರ್ಸ್, ಒಂದು 10 ನಿಮಿಷ ಇದನ್ನು ನಾವು ಭಾಳ ಕಡಿಮೆ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಡಿಯರ್ಸ್. ಇದು 10 ನಿಮಿಷ ಆಗಿದೆ. ಈಗ ಇದನ್ನು ಆಫ್ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ತಣ್ಣಗಾದ ನಂತರ ನಾವು ಇದನ್ನು ಅದೇ ಅಕ್ಕಿ ನೀರಿಗೆ, ಫರ್ಮೆಂಟೆಡ್ ಆಗಿರುವಂಥ ಅಕ್ಕಿ ನೀರಿಗೆ ಇದನ್ನು ನಾವು ಶೋಧಿಸ್ಕೊಳ್ಳೋಣ. ಈ ರೋಸ್ಮೆರಿ ನೀರೀಗ ತಣ್ಣಗಾಗಿದೆ. ಈಗ ಇದನ್ನು ನಾವು ಇದಕ್ಕೆ ಸ್ಟ್ರೈನ್ ಮಾಡ್ಕೊಂಬಿಡೋಣ. ನೋಡ್ತಾ ಇದ್ದೀರಲ್ಲ, ಕಲರು ತುಂಬಾ ಚೆನ್ನಾಗಾಗಿದೆ ಡಿಯರ್ಸ್. ಇದು ನಮ್ಮ ಒಂದು ಹೇರ್ಸಿಗೆ ಒಂದು ಗುಡ್ ಹೆಲ್ತ್ ಕೊಡುತ್ತೆ, ಕೂದಲನ್ನು ಶೈನ್ ಮಾಡುತ್ತೆ. ನೆಕ್ಸ್ಟು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗ್ಲಿಸರಿನನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ 1 ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊಳ್ಳೋಣ ಡಿಯರ್ಸ್. ಇಲ್ಲಿ 1 ರಿಂದ 2 ಹಾಕ್ಕೊಳ್ಬೋದು ಈ ಒಂದು ಅಳತೆಗೆ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಂಬಿಡೋಣ ಡಿಯರ್ಸ್. ರಾತ್ರಿ ಅಪ್ಲೈ ಮಾಡಿ ಮಲಗಿ ಬೆಳಗ್ಗೆ ನಿಮ್ಮ ಕೂದಲು ಉದ್ದ ಆಗುತ್ತೆ. ಅಂದರೆ ಇದನ್ನು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಒಂದು 5 ರಿಂದ 6 ಯೂಸಸಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಯಾಕೆಂದರೆ ಇದು ನಮ್ಮ ತಲೆಯ ಬುಡದಿಂದ ಕೆಲಸ ಮಾಡುತ್ತೆ ಡಿಯರ್ಸ್. ಇದು ತುಂಬ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ಇದರಲ್ಲಿ ಯಾವುದೂ ನಾವು ಕೆಮಿಕಲನ್ನು ಯೂಸ್ ಮಾಡಿಲ್ಲ. ಗ್ಲಿಸರಿನು, ವಿಟಮಿನ್ ಇ ಆಯಿಲು, ಪ್ರತಿಯೊಂದನ್ನು ಅಲೋವೆರಾ, ಸೊ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಇದೆ. ಸೊ ಹಾಗಾಗಿ ಭಯ ಪಡುವಂಥದ್ದು ಏನೂ ಇಲ್ಲ. ಮತ್ತು ಇದನ್ನು ನಾವು ಒಂದು ಸ್ಪ್ರೇ ಬಾಟಲಲ್ಲಿ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಡಿಯರ್ಸ್. ಮತ್ತು ಇದನ್ನು ನಾವು ಹೊರಗಡೆ ಇಡಬಾರ್ದು, ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಫ್ರೀಸರಲ್ಲ, ಫ್ರಿಜ್ಜಲ್ಲಿ ನೀವು ಒಂದು 7 ದಿನದ ತನಕ ಇದನ್ನು ನೀವು ಸ್ಟೋರ್ ಮಾಡ್ಕೊಳ್ಬೋದು. ಇದಕ್ಕೇನಾದರೂ ನೀವು ಪ್ರಿಸರ್ವೇಟಿವ್ ಆ್ಯಡ್ ಮಾಡಿದ್ರೆ
ಇದನ್ನು ಜಾಸ್ತಿ ದಿನಗಳ ತನಕ ಅಂದರೆ 1 ರಿಂದ 2 ತಿಂಗಳ ಕಾಲ ಇದನ್ನು ನಾವು ಸ್ಟೋರ್ ಮಾಡ್ಬೋದು. ಸೊ ಹಾಗಾಗಿ ನೀವು ಮನೇಲೇ ಮಾಡ್ಕೊಳ್ಳೋದ್ರಿಂದ ಮನೇಲಿ ಪ್ರತಿಯೊಬ್ಬರು ಈ ಒಂದು ಸ್ಪ್ರೇನ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನಿಮಗೆ ಈ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ 1 ವಾರ ತನಕ ನಿಮಗೆ ಮುಗಿದೋಗುತ್ತೆ. ಸೊ 1 ವಾರ ಆದ ನಂತರ ಮತ್ತೆ ನೀವು ಹೊಸದಾಗಿ ಮಾಡ್ಕೊಳ್ಳಿ ಡಿಯರ್ಸ್. ತುಂಬಾ ಒಂದು ಒಳ್ಳೆ ಹೇರ್ ಟಾನಿಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಿಮಗೆ ಹೇರ್ ಕ್ರೀಮನ್ನು ಕೂಡ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಆಲ್ ಆಪ್ಷನ್ ನೋಟಿಫಿಕೇಷನನ್ನು ನೀವು ಆನ್ ಮಾಡಿಕೊಂಡ್ರೆ ಯಾವುದೇ ಸಮಯದಲ್ಲೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಮಿಸ್ ಮಾಡದೆ ನೋಡ್ಕೊಳ್ಬೋದು. ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ರಾತ್ರಿ ಮಲಗೋಕ್ಕೆ ಮುಂಚೆ ನಮ್ಮ ಒಂದು ಸ್ಕ್ಯಾಲ್ಪಿಗೆ ಸ್ಪ್ರೇ ಮಾಡ್ಕೊಳ್ಬೇಕು. ಸ್ಪ್ರೇ ಮಾಡಿಕೊಂಡು ಒಂದು 2 ನಿಮಿಷ ಮೈಲ್ಡಾಗಿ ಮಸಾಜ್ ಮಾಡ್ಕೋಬೇಕು ಡಿಯರ್ಸ್. ಮಲ್ಕೊಳ್ಳೋದು ಅಷ್ಟೇ. ಬೆಳಗ್ಗೆ ಎದ್ದು ನೀವು ಮೈಲ್ಡ್ ಶಾಂಪೂಯಿಂದ ಅಂದರೆ ತುಂಬ ಕೆಮಿಕಲು ಸಿಕ್ಕಾಪಟ್ಟೆ ಹಾರ್ಶ್ ಶಾಂಪೂಗಳನ್ನು ಯೂಸ್ ಮಾಡಬೇಡಿ. ಸಾಧ್ಯ ಆದಷ್ಟು ಹೋಮ್ ಮೇಡ್ ಶಾಂಪೂಗಳನ್ನು ಯೂಸ್ ಮಾಡಿ. ವಾರದಲ್ಲಿ ಒಂದು 4 ದಿನ 3 ದಿನ ಇದನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ, ಸ್ಪ್ರೇ ಮಾಡ್ಕೊಳ್ಳಿ. ಸೊ ಮಾರನೇ ದಿನ ನೀವು ವಾರಕ್ಕೆ ಒಂದು 2 ರಿಂದ 3 ದಿನ ನೀವು ಹೇರ್ ವಾಶ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನೈಟ್ ಇದನ್ನು ನೀವು ಸ್ಪ್ರೇ ಮಾಡಿಕೊಂಡು 2 ನಿಮಿಷ ಜೆಂಟ್ಲಾಗಿ ಮಸಾಜ್ ಮಾಡಿಕೊಂಡು ಮೈಲ್ಡ್ ಆಗಿರೋ ಶಾಂಪೂಯಿಂದ ಹೇರ್ ವಾಶ್ ಮಾಡ್ಕೊಳ್ಳೋದು ತುಂಬ ಸುಲಭ ಡಿಯರ್ಸ್. ಸೊ ಖಂಡಿತ ಇದನ್ನು ಮಾಡ್ಕೊಳ್ಳಿ. ಕೆಮಿಕಲ್ ಫ್ರೀ ಆಗಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋಂಥ ನಮ್ಮ ಹೇರ್ ಟಾನಿಕ್ ಇದು. ಸೊ ನಮ್ಮ ಕೂದಲು ಉದ್ದ ಬೆಳೆಯುತ್ತೆ, ನಮ್ಮ ಕೂದಲು ಫ್ರಿಜಿ ಇರೋವಂಥದ್ದನ್ನು ಇದು ಸರಿ ಮಾಡುತ್ತೆ, ನಮ್ಮ ಸ್ಕ್ಯಾಲ್ಪ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ, ನಮ್ಮ ಕೂದಲಿಗೆ ಒಂದು ಒಳ್ಳೆ ಶೈನ್ ಕೊಡುತ್ತೆ, ಸಾಫ್ಟ್ ಆಗುತ್ತೆ. ಯಾಕೆ ಮಾಡಬಾರ್ದು? ತುಂಬ ಸುಲಭ ಇದೆ ಡಿಯರ್ಸ್, ಯಾರು ಬೇಕಾದರೂ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ. ಸೊ ಡಿಯರ್ ವಿವರ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡುವಂಥ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಹಾಗೆ ಕಮೆಂಟಲ್ಲಿ ತಿಳಿಸಿ ಡಿಯರ್ಸ್, ನೀವು ಯೂಸ್ ಮಾಡಿ ಹೇಗಿದೆ ಅಂತ, ಬೇರೆಯವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.